ಇಲ್ಲಿ 6ರಿಂದ 10ನೇ ತರಗತಿ ನಾವು ಕವಿ ಪರಿಚಯ ಬಗ್ಗೆ ನೋಡ್ತೀವಿ. ಅದರಲ್ಲಿ ಅಂದರೆ ಫಸ್ಟು ಅಂತಂದರೆ ಅಕ್ಕ ಮಹಾದೇವಿ ಅವರ ಬಗ್ಗೆ ನೋಡೋಣ. ಸೊ ಅಕ್ಕ ಮಹಾದೇವಿ ಶಿವಶರಣೆ ಅಕ್ಕ ಮಹಾದೇವಿ ಇವರು ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು. ಇವರು ಒಬ್ಬ ಶ್ರೇಷ್ಠ ವಚನಗಾರ್ತಿ ಹಾಗೂ ಕವಯಿತ್ರಿ. ಇವರು 434 ವಚನಗಳು ಲಭ್ಯವಾಗಿದೆ. ಇವರ ಬರವಣಿಗೆಯು ಭಾವಗೀತಾತ್ಮಕವಾದದ್ದು. ಜೀವನದ ನೋವು ನಲಿವು ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ. ಚನ್ನ ಮಲ್ಲಿಕಾರ್ಜುನ ಎಂಬುದು ಇವರ ವಚನಗಳ ಅಂಕಿತ ನಾಮವಾಗಿದೆ. ಸೊ ನಾವು ಇಲ್ಲಿ ಮೊದಲಿಗೆ ಏನಂದರೆ ಅಕ್ಕ ಮಹಾದೇವಿ ಅವರನ್ನು ಓದಬೇಕಾದ್ರೆ ಫಸ್ಟು ಏನು ಮಾಡ್ತೀವಿ ಅಂತಂದರೆ ನಾವು ಅಲ್ಲಿ ಸಂಬಂಧಪಟ್ಟ ಹಾಗೆ ಇಲ್ಲಿ ಈ ಥರ ನೋಡ್ತೀವಿ. ಯಾವ ಥರ ಅಂತಂದರೆ ಸೊ ಇಲ್ಲಿ ಅಕ್ಕ ಮಹಾದೇವಿ ಶಿವಶರಣೆ ಅಕ್ಕ ಮಹಾದೇವಿ ಅವರು ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಯಾವುದು ಅಕ್ಕ ಮಹಾದೇವಿ ಅಂತಂದಾಗ ಶಿವಶರಣೆ ಅಕ್ಕ ಮಹಾದೇವಿ ಇವರ ಕಾಲ ಎಷ್ಟು ಅಂತಂದರೆ ಸುಮಾರು 12ನೇ ಶತಮಾನ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಇವರು ಯಾವ ಜಿಲ್ಲೆಗೆ ಸೇರಿದರು? ಶಿವಮೊಗ್ಗ ಜಿಲ್ಲೆ. ಆಮೇಲೆ ಯಾವ ತಾಲೂಕು ಅಂದರೆ ಶಿಕಾರಿಪುರ ತಾಲೂಕು. ಯಾವ ಗ್ರಾಮ ಅಂದರೆ ಉಡುತಡಿ ಗ್ರಾಮ. ಇಷ್ಟು ಇಂಪಾರ್ಟೆಂಟು ಆಯಿತಾ. ಇವರೊಬ್ಬರು ವಚನಗಾರ್ತಿ, ಶ್ರೇಷ್ಠ ವಚನಗಾರ್ತಿ ಕೂಡ ಹೌದು, ಕವಯಿತ್ರಿ. ಕವಿಗೆ ವಿರುದ್ಧ ಪದ ಕವಯಿತ್ರಿ ಅಂತ ಬರಿತೀವಿ, ಕವಯಿತ್ರಿ ಅಂತ ಬರೀಬೇಕು. ಸೊ ಅದು ಕವಯಿತ್ರಿ. ಸೊ ಇವ್ರದ್ದು ಒಟ್ಟು ನಮಗೆ ಎಷ್ಟು ವಚನಗಳು ಲಭ್ಯವಿದೆ ಅಂತಂದರೆ 434 ವಚನಗಳು ಲಭ್ಯವಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಸೊ ನಾವು ಮೊದಲಿಗೆ ಇವ್ರ ಅಕ್ಕ ಮಹಾದೇವಿ 12ನೇ ಶತಮಾನ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಉಡುತಡಿ ಗ್ರಾಮ, ಮತ್ತು ಶ್ರೇಷ್ಠ ವಚನಗಾರ್ತಿ ಕೂಡ ಹೌದು, ಕವಯಿತ್ರಿ ಕೂಡ ಹೌದು. ಎಷ್ಟು ವಚನಗಳು ಲಭ್ಯವಿದೆ ಅಂತಂದರೆ 434 ವಚನಗಳು ಲಭ್ಯವಿದೆ. ಇವ್ರ ಬರವಣಿಗೆ ಯಾವ ಥರ ಇರುತ್ತೆ? ಭಾವಗೀತಾತ್ಮಕವಾಗಿರುತ್ತೆ. ಮತ್ತು ಇಲ್ಲಿ ಜೀವನದ ನೋವು ನಲಿವುಗಳು ಇರ್ತವೆ, ಆಧ್ಯಾತ್ಮಿಕ ನಿಲುವು, ಇವೆಲ್ಲ ಕೂಡ ಇವರ ಒಂದು ವಚನಗಳಲ್ಲಿ ಕಂಡುಬರುವಂತಹ ಲಕ್ಷಣಗಳು ಅಥವಾ ವೈಶಿಷ್ಟ್ಯಗಳಾಗಿದೆ. ಸೊ ಇವರ ವಚನ ಅಂಕಿತ ಯಾವುದು ಅಂದರೆ ಚನ್ನ ಮಲ್ಲಿಕಾರ್ಜುನ ಅನ್ನೋದು ಅಕ್ಕ ಮಹಾದೇವಿಯವರ ವಚನ ಅಂಕಿತವಾಗಿದೆ. ಸೊ ಇಷ್ಟು ನಮಗೆ ಇಂಪಾರ್ಟೆಂಟು. ನೆಕ್ಸ್ಟು ನಾವು ನೋಡ್ತೀವಿ ಅಲ್ಲಿ ಆಯ್ದಕ್ಕಿ ಲಕ್ಕಮ್ಮ. ಸೊ ಆಯ್ದಕ್ಕಿ ಲಕ್ಕಮ್ಮ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ ಇವರು ಕೂಡ ಅಷ್ಟೇ ಎಷ್ಟು 12ನೇ ಶತಮಾನದ ವಚನಗಾರ್ತಿ ಆಗಿದ್ದಾರೆ ಮತ್ತು ಕಾಯಕ ಯೋಗಿ ಕೂಡ ಹೌದು. ಇವರು ಇನ್ನೊಂದು ಅಂದರೆ ಬಸವಣ್ಣನವರ ಸಮಕಾಲೀನ. ಸೊ ಅದನ್ನು ನೆನ್ಪಿಟ್ಕೋಬೇಕು, ಓಕೆನಾ. ಬಸವಣ್ಣನವರ ಸಮಕಾಲೀನವರಾಗಿದ್ದವರು ಯಾರು? ಆಯ್ದಕ್ಕಿ ಲಕ್ಕಮ್ಮ ಬಸವಣ್ಣನವರ ಸಮಕಾಲೀನವರಾಗಿದ್ದಾರೆ. ಇವರು ಕಾಯಕ ಯೋಗಿ, ಒಂದು ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ. ಇವರು ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯನವರ ಧರ್ಮಪತ್ನಿಯಾಗಿದ್ದರು. ಇವರ ಒಂದು ಊರು ಯಾವುದು, ಗ್ರಾಮ ಯಾವುದು ಅಂದರೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ, ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮ ಇವರ ಊರಾಗಿದೆ. 12ನೇ ಶತಮಾನದವರು, ಬಸವಣ್ಣನವರ ಸಮಕಾಲೀನ, ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ, ಮತ್ತು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಈ ಬಸವಣ್ಣನವರ ಕೀರ್ತಿಯನ್ನು ಕೇಳಿದ ಇವರು ಒಂದು ಕಲ್ಯಾಣಕ್ಕೆ ಬಂದು ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದಾಸೋಹವನ್ನು ನಡೆಸುತ್ತಿದ್ದರು. ಅದಕ್ಕೆ ಇವ್ರನ್ನ ಆಯ್ದಕ್ಕಿ ಲಕ್ಕಮ್ಮ, ಮಹಾಮನೆಯ ಒಂದು ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ಕೊಂಡು ಅದನ್ನು ಜಂಗಮ ದಾಸೋಹವನ್ನು ಮಾಡ್ತಾಯಿದ್ರು. ಸೊ ಅದಕ್ಕೆ ಆಯ್ದಕ್ಕಿ ಲಕ್ಕಮ್ಮ. ಸೊ ಇವರು ಅಂಕಿತ ನಾಮ ಯಾವುದು ಅಂತಂದರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನೋದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆಯ್ದಕ್ಕಿ ಲಕ್ಕಮ್ಮ ಅವರ ಅಂಕಿತ ನಾಮ ಯಾವುದು, ವಚನಗಳ ಅಂಕಿತ ಯಾವುದು ಅಂದರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಅಮರೇಶ್ವರ ಹೌದು, ರಾಯಚೂರು ಜಿಲ್ಲೆಯ ಅಮರೇಶ್ವರ ಗ್ರಾಮ. ಮಾರಯ್ಯ ಪ್ರಿಯ ಅಂತಂದರೆ ಮಾರಯ್ಯ ಅಂದರೆ ಆಕೆಯ ಪತಿ ಪ್ರಿಯ, ಓಕೆನಾ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಸೊ ಇದು ಆಯ್ದಕ್ಕಿ ಲಕ್ಕಮ್ಮ ಅವರ ವಚನದ ಅಂಕಿತ ನಾಮ ಆಗಿದೆ. ಸೊ ನಮಗಿಲ್ಲಿ ಮೇಯ್ನ್ ಗೊತ್ತಾಗಿರ್ಬೇಕೇನು, ಇವರೊಬ್ಬರು 12ನೇ ಶತಮಾನದಲ್ಲಿದ್ದರು. ಆಮೇಲೆ ಬಸವಣ್ಣನವರ ಸಮಕಾಲೀನ ವಚನಗಾರ್ತಿ, ಮತ್ತು ಆಯ್ದಕ್ಕಿ ಮಾರಯ್ಯನವರ ಧರ್ಮಪತ್ನಿ, ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಅಮರೇಶ್ವರ ಗ್ರಾಮದವರು,
ಮತ್ತು ಇವರು ಶುದ್ಧ ಅಕ್ಕಿಯನ್ನು ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದಾಸೋಹ ಮಾಡುವಂಥ ವೃತ್ತಿಯನ್ನು ಮಾಡ್ತಿದ್ರು. ಇವರ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂತ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಇದು ನೆಕ್ಸ್ಟು ನಮಗೆ ಇನ್ನು ಕೃತಿಕಾರರ ಪರಿಚಯದಲ್ಲಿ ಶ್ರೀ ಎಂ ಜಿ ನಾಗರಾಜರಾವ್ ಅವರು ಬರ್ತಾರೆ. ಶ್ರೀ ಎಂ ಜಿ ನಾಗರಾಜರಾವ್ ಅವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪಾಧ್ಯಾಯರು. ಇವರು ಮಕ್ಕಳ ಬುದ್ಧಿಗೆ ಚುರುಕು, ಮನಸ್ಸಿಗೆ ಆನಂದ ನೀಡುವಂಥ ಹಲವಾರು ಕಥೆಗಳನ್ನು ಬರೆದಿದ್ದಾರೆ. ಪ್ರಸ್ತುತ ನರಿ ದ್ರಾಕ್ಷಿ ಟೊಮೊಟೊ ಕಥೆಯನ್ನು ಅವರ ಚಿಕ್ಕ ದೊಡ್ಡ ಕಥೆಗಳು ಅನ್ನುವಂಥ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಇವರೇನು ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ, ಆದರೂ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಎಂ ಜಿ ನಾಗರಾಜರಾವು ಇವರು ಒಬ್ಬರು ಉಪಾಧ್ಯಾಯರು ಮತ್ತು ನರಿ ದ್ರಾಕ್ಷಿ ಟೊಮೊಟೊ ಅನ್ನೋ ಕಥೆ ಏನಿದೆ ಅದನ್ನು ಚಿಕ್ಕ ದೊಡ್ಡ ಕಥೆಗಳು ಅನ್ನೋ ಪುಸ್ತಕದಿಂದ ಆಯ್ದುಕೊಂಡಿದ್ದಾರೆ. ನೆಕ್ಸ್ಟ್ ಬರೋರು ಪಗು ಸಿದ್ದಾಪುರ. ಸೊ ಇವರು ವಿಜಯಪುರ ಜಿಲ್ಲೆಯ ದಾಸಾಳ ಗ್ರಾಮದವರು. ಮಕ್ಕಳ ಕವಿ ಅಂತಲೇ ಕೂಡ ಕರೀತಾರೆ ಇವ್ರಿಗೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಹಾಗೆಯೇ ಚಿತ್ರಕಲಾ ಶಿಕ್ಷಕರು ಇವರು. ಮತ್ತು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮಕ್ಕಳ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪಗು ಸಿದ್ದಾಪುರ ವಿಜಯಪುರ ಜಿಲ್ಲೆಯ ದಾಸಾಳ ಗ್ರಾಮದವರು. ಮಕ್ಕಳ ಕವಿಗಳೆಂದು ಹೆಸರು ಪಡೆದಿರುವಂಥ ಇವರು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಚಿತ್ರಕಲಾ ಶಿಕ್ಷಕರಾಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮಕ್ಕಳ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ನಾವು ನೋಡೋದು ಪಂಜೆ ಮಂಗೇಶರಾಯರು. ಇವರು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪಂಜೆ ಮಂಗೇಶರಾಯರು. ಸೊ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜೆ ಅನ್ನುವಂಥ ಗ್ರಾಮದವರು. ಪಂಜೆ ಮಂಗೇಶರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜೆ ಗ್ರಾಮದವರು. 24 ಫೆಬ್ರವರಿ 1874ರಲ್ಲಿ ಜನಿಸ್ತಾರೆ. ಕನ್ನಡ ಸಾಹಿತ್ಯದ ನವೋದಯದ ಕಾಲದ ಕವಿಯರು. ಇದು ನಮಗೆ ಇಂಪಾರ್ಟೆಂಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜೆ ಗ್ರಾಮದವರು 24 ಫೆಬ್ರವರಿ 1874ರಲ್ಲಿ ಜನಿಸ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ನವೋದಯ ಕಾಲದ ಕವಿಯರು. ನವೋದಯ ಅಂದರೆ ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ ಅವರೆಲ್ಲ ಬರ್ತಾರಲ್ಲ, ಅವರ ಸಮಕಾಲೀನ ಘಟ್ಟದವರು ಇವರು ಅಂತ ತಿಳ್ಕೊಬೇಕು. ನವೋದಯ ಕಾಲದವರು. ಯಾಕಂದರೆ ಹೊಸಗನ್ನಡವನ್ನು ನಾವು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಸಾಹಿತ್ಯ ಅಂತ ನೋಡ್ತೀವಿ. ಸೊ ಅದರಲ್ಲಿ ಮೊದಲನೇದು ನವೋದಯದಲ್ಲಿ ಕುವೆಂಪು, ಮಾಸ್ತಿ, ದ ರಾ ಬೇಂದ್ರೆ ಇವರೆಲ್ಲ ಬರ್ತಾರೆ. ಪಂಜೆ ಮಂಗೇಶರಾಯ ಅವರು ಕೂಡ ಬರ್ತಾರೆ. ಕನ್ನಡ ಸಾಹಿತ್ಯದ ನವೋದಯ ಕಾಲದ ಕವಿಗಳಾಗಿದ್ದಾರೆ. ಶ್ರೇಷ್ಠ ಶಿಕ್ಷಕರು ಕೂಡ ಹೌದು. ಹಾಗೆಯೇ ಇವರು ಉತ್ತರಿ ಹಾಡು, ತೆಂಕನ ಗಾಳಿಯಾಟ, ನಾಗರ ಹಾವು, ಕೊಕ್ಕೊ ಕೋಳಿ, ಗುಡುಗುಡು ಗುಮ್ಮಟ ದೇವ, ಕೋಟಿ ಚೆನ್ನಯ್ಯ, ಇಲಿಗಳ ತಕತೈ ಅನ್ನುವಂಥ ಮಕ್ಕಳ ಸಾಹಿತ್ಯ ಕೃತಿಯನ್ನು ರಚಿಸಿದ್ದಾರೆ. ಇವಿಷ್ಟು ನಮಗೆ ನೆನಪಿರಬೇಕು. ಯಾವುದು? ಉತ್ತರಿ ಹಾಡು. ಉತ್ತರಿ ಅನ್ನೋಂಥದ್ದು ಕೊಡಗು ಜಿಲ್ಲೆಯಲ್ಲಿ ಆಚರಿಸುವಂಥ ಒಂದು ಹಬ್ಬ ಇದು, ಉತ್ತರಿ ಹಬ್ಬ. ಇದನ್ನು ಕೇಳಿದ್ದಾರೆ. ಉತ್ತರಿ ಹಬ್ಬವನ್ನು ಯಾವ ಒಂದು ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅದು ಕೊಡಗು ಜಿಲ್ಲೆ. ಓಕೆನಾ? ಅದು ಪಂಜೆ ಮಂಗೇಶರಾಯ ಅವರು ಉತ್ತರಿ ಹಾಡು ಅನ್ನುವಂಥ ಮಕ್ಕಳ ಸಾಹಿತ್ಯ ಇದು. ಹಾಗೆಯೇ ತೆಂಕನ ಗಾಳಿಯಾಟ ಕೇಳಿದ್ದಾರೆ. ನಾಗರ ಹಾವು, ಆಮೇಲೆ ಕೊಕ್ಕೊ ಕೋಳಿ, ಗುಡುಗುಡು ಗುಮ್ಮಟ ದೇವ, ಕೋಟಿ ಚೆನ್ನಯ್ಯ, ಆಮೇಲೆ ಇಲಿಗಳ ತಕತೈ ಇವೆಲ್ಲ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ, ನೀವು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟು ಬಂದರೆ 1934ರಲ್ಲಿ, ಇದು ನಮಗೆ ಇಂಪಾರ್ಟೆಂಟು. ಪಂಜೆ ಮಂಗೇಶರಾಯರವರು 1934ರಲ್ಲಿ ರಾಯಚೂರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇದು ನೆನ್ಪಿಟ್ಕೊಳ್ಳಿ. 1934ರಲ್ಲಿ ರಾಯಚೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು. ಹಾಗೆಯೇ ಇವರು 1937 ಅಕ್ಟೋಬರ್ 25ರಂದು ದೈವದೀನರಾದರು, ಅಂದರೆ ಮರಣ ಹೊಂದಿದರು. 1937 ಅಕ್ಟೋಬರ್ 25ರಂದು ದೈವದೀನರಾದರು. ಸೊ ನಮಗೆ ಇವ್ರದ್ದು ಮೇಯ್ನಾಗಿ ಏನೇನು ಇಂಪಾರ್ಟೆಂಟು ಇಲ್ಲಿ ಅಂತ ಅಂದರೆ, ಸೊ ಮೊದಲಿಗೆ ಪಂಜೆ ಮಂಗೇಶರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜೆ ಗ್ರಾಮದವರು. ಫೆಬ್ರವರಿ 24, 1874ರಲ್ಲಿ ಜನಿಸಿದರು. ಕನ್ನಡ ಸಾಹಿತ್ಯದ ನವೋದಯ ಕವಿ, ಆಮೇಲೆ ಶ್ರೇಷ್ಠ ಶಿಕ್ಷಕರು, ಮಕ್ಕಳ ಕವಿ ಅಂತ ಕೂಡ ಕರಿತೀವಿ ಇವ್ರನ್ನ.
ಅದಕ್ಕೆ ಮಕ್ಕಳ ಸಾಹಿತ್ಯ ಹೆಚ್ಚಾಗಿ ರಚನೆ ಮಾಡಿದ್ದಾರೆ ನೋಡಿ. ಉತ್ತರಿಯಾಡು, ತೆಂಕನ ಗಾಳಿಯಾಟ, ನಾಗರ ಹಾವು, ಕೊಕ್ಕೊ ಕೋಳಿ, ಗುಡುಗುಡು ಗುಮ್ಮಟ ದೇವ, ಕೋಟಿ ಚೆನ್ನಯ್ಯ, ಇಲಿಗಳ ತಕಥೈ. ಓಕೆ. 1934 ಒಂದು ರಾಯಚೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಸೊ ಇವಿಷ್ಟು ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟು ಕವಿ ಜಂಬಣ್ಣ ಅಮರಚಿಂತ. ಕವಿ ಜಂಬಣ್ಣ ಅಮರಚಿಂತ. ಸೊ ಇವರು ಕವಿ ಜಂಬಣ್ಣ ಅಮರಚಿಂತ ಇವರು 1945ರಲ್ಲಿ ರಾಯಚೂರಿನಲ್ಲಿ ಜನಿಸ್ತಾರೆ. ಪ್ರಗತಿಪರ ಚಿಂತನಶೀಲ ಬರಹಗಾರರು. ಇದು ನೆನ್ಪಿಟ್ಕೊಳ್ಳಿ, ಪ್ರಗತಿಶೀಲಕ್ಕೆ ಬರ್ತಾರೆ ಇವರು. ಅವರು ಪಂಚಮಂಗೇಶರಾಯ ನಾವು ನೋಡಿದ್ದು ನವೋದಯ. ಇವರು ಜಂಬಣ್ಣ ಅಮರಚಿಂತ ಪ್ರಗತಿಪರ ಚಿಂತನಶೀಲ ಬರಹಗಾರರು. ಇವರ ಮೊದಲ ಕವನ ಸಂಕಲನ ಯಾವುದು ಅಂದರೆ ಮುಂಜಾವಿನ ಕೊರಳು. ಮುಂಜಾವಿನ ಕೊರಳು ಇದು ಯಾರ ಮೊದಲ ಕವನ ಸಂಕಲನ ಅಂದರೆ ಜಂಬಣ್ಣ ಅಮರಚಿಂತ ಅವರ ಒಂದು ಕವನ ಸಂಕಲನ ಮುಂಜಾವಿನ ಕೊರಳು. ಅದಾದಮೇಲೆ ನಮಗೆ ಅದೋ ಜಗತ್ತಿನ ಅಕಾವ್ಯ. ಸೊ ಇವರ ಕೃತಿಯಲ್ಲಿ ಅದೋ ಜಗತ್ತಿನ ಅಕಾವ್ಯ, ಮಣ್ಣಲ್ಲಿ ಬಂದ ಅಕ್ಷರ, ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಗಜಲ್ ಮತ್ತು ರುಬಾಯಿ ಇವರ ಮುಂತಾದ ಕವನ ಸಂಕಲನಗಳಾಗಿದೆ. ಸೊ ಮುಂಜಾವಿನ ಕೊರಳು ಅನ್ನುವಂಥದ್ದು ಅವರು ಬರೆದಂತಹ ಮೊದಲ ಒಂದು ಕವನ ಸಂಕಲನ. ಹಾಗೆಯೇ ಅದೋ ಜಗತ್ತಿನ ಅಕಾವ್ಯ, ಮಣ್ಣಲ್ಲಿ ಬಂದ ಅಕ್ಷರ, ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಗಜಲ್ ಮತ್ತು ರುಬಾಯಿ ಎನ್ನುವಂತಹ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಜೊತೆಗೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿರುವಂಥದ್ದು. ನಮಗೆ ಇಲ್ಲಿ ಯಾವುದು ಇಂಪಾರ್ಟೆಂಟು ಅಂತಂದರೆ ಸೊ ಕವಿ ಜಂಬಣ್ಣ ಅಮರಚಿಂತ 1945ರಲ್ಲಿ ರಾಯಚೂರಲ್ಲಿ ಜನಿಸ್ತಾರೆ. ಪ್ರಗತಿಪರ ಚಿಂತನಶೀಲ ಬರಹಗಾರರು. ಮೊದಲ ಕವನ ಸಂಕಲನ ಮುಂಜಾವಿನ ಕೊರಳು. ಅದಾದಮೇಲೆ ಇತರ ಕವನ ಸಂಕಲನಗಳು ಅಂತ ಬಂದರೆ ಅದೋ ಜಗತ್ತಿನ ಅಕಾವ್ಯ, ಮಣ್ಣಲ್ಲಿ ಬಂದ ಅಕ್ಷರ, ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಗಜಲ್ ಮತ್ತು ರುಬಾಯಿ ಇವೆಲ್ಲ ಇವರ ಒಂದು ಕವನ ಸಂಕಲನಗಳು ಆಗಿರುವಂಥದ್ದು. ಸೊ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿರುವಂಥದ್ದು. ಸೊ ಇವಿಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಸಿದ್ದಯ್ಯ ಪುರಾಣಿಕ. ಇವರು ಕೂಡ ಇಂಪಾರ್ಟೆಂಟು. ಸೊ ಸಿದ್ದಯ್ಯ ಪುರಾಣಿಕ ಇವರು ಕವಿ ಸಿದ್ದಯ್ಯ ಪುರಾಣಿಕ ಇವರು 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರದಲ್ಲಿ ಜನಿಸಿದರು. ದ್ಯಾಂಪುರ ಅನ್ನೋದೆಲ್ಲೈತೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲೈತೆ. 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಒಂದು ದ್ಯಾಂಪುರದಲ್ಲಿ ಸಿದ್ದಯ್ಯ ಪುರಾಣಿಕ ಅವರು ಜನಿಸ್ತಾರೆ. ಇವರ ಒಂದು ಕಾವ್ಯನಾಮ ಕಾವ್ಯಾನಂದ. ಇದು ತುಂಬ ಬಾರಿ ಕೇಳಿದರೆ. ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಯಾವುದು ಅಂದರೆ ಕಾವ್ಯಾನಂದ ಅಥವಾ ಕಾವ್ಯಾನಂದ ಎಂಬ ಕಾವ್ಯನಾಮದಲ್ಲಿ ಕವನಗಳನ್ನು ರಚಿಸುತ್ತಿದ್ದವರು, ನಾಟಕಗಳನ್ನು ರಚಿಸುತ್ತಿದ್ದರು ಯಾರು ಅಂತ ಹೇಳಿದ್ರೆ ಸಿದ್ದಯ್ಯ ಪುರಾಣಿಕ. ಕಾವ್ಯಾನಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದವರು. IAS ಅಧಿಕಾರಿಯಾಗಿ ಕರ್ನಾಟಕದಾದ್ಯಂತ ಕೆಲಸ ಮಾಡಿದ್ದಾರೆ. ಮತ್ತು ಕಾವ್ಯ, ನಾಟಕ, ಪ್ರಬಂಧ, ಜೀವನ ಚರಿತ್ರೆ, ವಚನಗಳನ್ನು ಕೂಡ ರಚಿಸಿದ್ದಾರೆ. ಅದರಲ್ಲಿ ನಮಗೆ ಶರಣ ಚರಿತಾಮೃತ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಶರಣ ಚರಿತಾಮೃತ. ಸಿದ್ದಯ್ಯ ಪುರಾಣಿಕ ಅವರ ಒಂದು ಶರಣ ಚರಿತಾಮೃತ ಕೃತಿಯು ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆ. ಇದು ಶರಣ ಚರಿತಾಮೃತ ಅನ್ನುವಂಥದ್ದು ಸಿದ್ದಯ್ಯ ಪುರಾಣಿಕ ಅವರು ಬರೆದಂತಹ ಒಂದು ಕೃತಿ. ಹೊಸಗನ್ನಡದ ಗದ್ಯ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿದೆ. ಮತ್ತು ಇನ್ನು ಜಲಪಾತ, ಹಾಗೆಯೇ ಕರುಣಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಅನ್ನುವಂಥ ಕವನ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ. ಇವರು ಕೃತಿಗಳನ್ನು ನೆನ್ಪಿಟ್ಕೊಳ್ಳಿ. ಸಿದ್ದಯ್ಯ ಪುರಾಣಿಕ ಅವರ ಕೃತಿಗಳು ಅಂತ ಬಂದರೆ ಹೊಸಗನ್ನಡದ ಗದ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಯಾವುದು ಅಂದರೆ ಶರಣ ಚರಿತಾಮೃತ. ಅದಾದಮೇಲೆ ನಮಗೆ ಇಲ್ಲಿ ಜಲಪಾತ. ಓಕೆ, ಜಲಪಾತ, ಆಮೇಲೆ ಕರುಣಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಮುಂತಾದವು. ಸೊ ಇವಿಷ್ಟು ಕೂಡ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಕರುಣಶ್ರಾವಣ, ಜಲಪಾತ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ. ಓಕೆನಾ.
ಹಾಗೆಯೇ ಇವ್ರಿಗೆ ಬಿಲ್ವಾರ ಪ್ರಶಸ್ತಿ ಯಾವುದು ಮಧ್ಯಪ್ರದೇಶ ಕೊಡುತ್ತೆ. ಬಿಲ್ವಾರ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. 1994ರಲ್ಲಿ ಇವ್ರನ್ನ ಮರಣ ಹೊಂದ್ತಾರೆ. ವಿಶೇಷವಾಗಿ ಯಾವ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಅದನ್ನು ನಾವು ನೆನ್ಪಿಟ್ಕೋಬೇಕು. ಬಿಲ್ವಾರ ಪ್ರಶಸ್ತಿಯನ್ನು ಇವರು ಸಿದ್ದಯ್ಯ ಪುರಾಣಿಕ ಅವರು ಪಡ್ಕೊಂಡಿದ್ದಾರೆ. ಮಧ್ಯಪ್ರದೇಶ ಕೊಡುತ್ತೆ ಅಂತ. ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1994ರಲ್ಲಿ ಮರಣ ಹೊಂದಿದರು. ಸೊ ನಮಗಿಲ್ಲಿ ಮೇಜರ್ ಆಗಿ ಇಲ್ಲಿ ಯಾವುದ್ಯಾವ್ದು ಪಾಯಿಂಟ್ಸ್ ಗೊತ್ತಾಗಬೇಕು ಅಂತಂದರೆ, ಸಿದ್ದಯ್ಯ ಪುರಾಣಿಕ ಅವರು ಕೊಪ್ಪಳ ಜಿಲ್ಲೆಯ ಒಂದು ದ್ಯಾಂಪುರ ಗ್ರಾಮ. ಕಾವ್ಯಾನಂದ ಕಾವ್ಯನಾಮ ಅದೊಂದು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು ಶರಣ ಚರಿತ್ರಾಮೃತ, ಇದು ಹೊಸಗನ್ನಡದ ಗದ್ಯ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆ. ಜಲಪಾತ, ಗರುಡ ಶ್ರವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಇವಿಷ್ಟು ಕೂಡ ಅವರ ಒಂದು ಪ್ರಮುಖ ಕವನ ಸಂಕಲನಗಳು. ಬಿಲ್ವಾರ ಪ್ರಶಸ್ತಿ ಬಂದೈತೆ, ಅಷ್ಟು ನೆನ್ಪಿಟ್ಕೋಬೇಕು. ಇನ್ನು A.K. ರಾಮೇಶ್ವರ್ ಇವ್ರ ಬಗ್ಗೆ ಏನೋ ಕ್ವಶನ್ ಆಗಿಲ್ಲ, ಆದರೂ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳೋಣ. A.K. ರಾಮೇಶ್ವರ ಅವರು ವಿಜಯಪುರ ಜಿಲ್ಲೆಯ ವದಾನುಹಟ್ಟಿ ಗ್ರಾಮದಲ್ಲಿ 1934ರಲ್ಲಿ ಜನಿಸಿದರು. ಬಾಲ್ಯದ ಶಿಕ್ಷಣವನ್ನು ಹುಟ್ಟೂರಲ್ಲಿ ಮುಗಿಸಿ ಹೆಚ್ಚಿನ ಶಿಕ್ಷಣಕ್ಕಾಗಿ ಸಮೀಪದ ಒಂದು ಧಾರವಾಡಕ್ಕೆ ಆಗಮಿಸಿದರು. ಬಡತನದ ಕಾರಣದಿಂದ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಗುಲ್ಬರ್ಗ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ನಿರತರಾದರು. ಉತ್ತಮ ಶಿಕ್ಷಕರೆಂದು ಒಂದು ರಾಜ್ಯ ಪ್ರಶಸ್ತಿ ಬಂದಿದೆ, ಹಾಗೆ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಇವರು ಮಕ್ಕಳಿಗಾಗಿ ಒಂದು ಕತೆ, ಕವನ, ನಾಟಕ, ಜೀವನ ಚರಿತ್ರೆ, ಪ್ರಬಂಧಗಳನ್ನು ಬರೆದು ಮಕ್ಕಳ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರು 2000 ಸಾಲಿನಲ್ಲಿ ಅಂದರೆ 2000 ಇಸ್ವಿಯಲ್ಲಿ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಸ್ತುತ ಕನ್ನಡ ನುಡಿ ಕವಿತೆ ಅವರ ಸಮಗ್ರ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ನಮಗಿಲ್ಲಿ ಏನೋ A.K. ರಾಮೇಶ್ವರ ಅವ್ರ ಬಗ್ಗೆ ಏನೋ ಅತಿ ಹೆಚ್ಚು ಇನ್ಫಾರ್ಮೇಷನ್ ಏನು ಬೇಕಾಗಿಲ್ಲ. ಇವರು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಕೃತಿಗಳನ್ನು ಕೊಟ್ಟಿಲ್ಲ, ಹಾಗಾಗಿ ಇವರೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟು ಡಾಕ್ಟರ್ ಬುದ್ದಣ್ಣ ಇಂಗಮಿರೆ. ಸೊ ಇವರು 1933ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಾಪುರದ ಅರಗದಲ್ಲಿ ಜನಿಸಿದರು. ಇವರು ಅಧ್ಯಾಪಕರಾಗಿ ರಷ್ಯನ್ ಭಾಷೆಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಉದಯರಾಗ, ಗುಬ್ಬಿಯ ಹಾಡು, ಹುಲ್ಲುಗೆಜ್ಜೆ, ಶಬ್ದರಕ್ತ ಮತ್ತು ಮಾಂಸ, ಹದ್ದುಗಳ ಹಾಡು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಕೃತಿಗಳು ನೆನ್ಪಿಟ್ಕೊಳ್ಳಿ. ಬುದ್ದಣ್ಣ ಇಂಗಮಿರೆ ಇವರು ರಷ್ಯನ್ ಭಾಷೆಯ ಸಂದರ್ಶಕ ಪ್ರಾಧ್ಯಾಪಕರು. ಉದಯರಾಗ, ಗುಬ್ಬಿಯ ಹಾಡು, ಹುಲ್ಲುಗೆಜ್ಜೆ, ಶಬ್ದರಕ್ತ ಮತ್ತು ಮಾಂಸ, ಹದ್ದುಗಳ ಹಾಡು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಯಾವುದು? ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳು ಕೂಡ ಲಭಿಸಿರುವಂಥದ್ದು ಬುದ್ದಣ್ಣ ಇಂಗಮಿರೆ. ಓಕೆ, ನೆಕ್ಸ್ಟು ನಾವು ಮೂಡ್ನಾಕೂಡು ಚಿನ್ನಸ್ವಾಮಿ. ಇವರು ಇಂಪಾರ್ಟೆಂಟು. ಮೂಡ್ನಾಕೂಡು ಚಿನ್ನಸ್ವಾಮಿ ಸಾಮಾನ್ಯ ಶಕ 1954ರಲ್ಲಿ ಚಾಮರಾಜನಗರ ಜಿಲ್ಲೆಯ ಮೂಡ್ನಾಕೂಡು ಗ್ರಾಮದಲ್ಲಿ ಜನಿಸ್ತಾರೆ. ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ KSRTCಯಲ್ಲಿ ಇವರು ಒಂದು ವಿಭಾಗೀಯ ನಿಯಂತ್ರಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಸಾಹಿತ್ಯ ಆಸಕ್ತರಾದ ಇವರು ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು, ಗೋಧೂಳಿ, ನಾನೊಂದು ಮರವಾಗಿದ್ದರೆ, ಕೆಂಡಾಮಂಡಲ, ಭೀಮಾ-ಬೋಯಿ, ಮೋಹದ ದೀಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಇಂಪಾರ್ಟೆಂಟ್ ಆಗ್ತಾರೆ, ಏಕೆಂದರೆ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ. ಜ್ಞಾನಪೀಠ ಅಲ್ಲ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಭಾರತದ ಬೌದ್ಧ ತಾತ್ವಿಕತೆ ಮತ್ತು ಬಹುತ್ವದ ಭಾರತ ಅನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಪಡ್ಕೊಂಡಿದ್ದಾರೆ ಇವರು. ಸೊ ನಮಗಿಲ್ಲಿ ಮೂಡ್ನಾಕೂಡು ಚಿನ್ನಸ್ವಾಮಿ ಚಾಮರಾಜನಗರ ಜಿಲ್ಲೆಯವರು. ಇವರ ಕೃತಿಗಳು ನೆನ್ಪಿಟ್ಕೊಳ್ಳಿ. ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು, ಗೋಧೂಳಿ, ನಾನೊಂದು ಮರವಾಗಿದ್ದರೆ, ಕೆಂಡಾಮಂಡಲ, ಭೀಮಾ-ಬೋಯಿ, ಮೋಹದ ದೀಪ ಇಷ್ಟು ಕೃತಿಗಳು ನೆನ್ಪಿಟ್ಕೊಳ್ಳಿ. ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು, ಗೋಧೂಳಿ, ನಾನೊಂದು ಮರವಾಗಿದ್ದರೆ, ಕೆಂಡಾಮಂಡಲ, ಭೀಮಾ-ಬೋಯಿ, ಮೋಹದ ದೀಪ ಮೊದಲಾದ ಕೃತಿಗಳನ್ನು ಮೂಡ್ನಾಕೂಡು ಚಿನ್ನಸ್ವಾಮಿಯವರು
ರಚಿಸಿದ್ದಾರೆ. ನೆಕ್ಸ್ಟು ನಿಂಗಪ್ಪ ಹನುಮಪ್ಪ ಕುಂಟಿ. ಇವರೇನು ಇಂಪಾರ್ಟೆಂಟ್ ಅಲ್ಲ. ನಿಂಗಪ್ಪ ಹನುಮಪ್ಪ ಕುಂಟಿ, ನಿಂಗಣ್ಣ ಕುಂಟಿ ಇಟಗಿ ಅಂತ ಕರೀತಾರೆ. ಇವರು 1943ರಲ್ಲಿ ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಮಕ್ಕಳ ಸಾಹಿತಿಗಳಾಗಿ ಕನ್ನಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವಂಥ ಇವರು ಅನೇಕ ಶಿಶುಪ್ರಾಸಗಳನ್ನು ಬರೆದಿದ್ದಾರೆ. ಚಂದಪ್ಪನ ಶಾಲೆ ಕವನ ಸಂಕಲನ ಪ್ರಕಟಗೊಂಡಿದೆ. ಶ್ರೀಯುತರಿಗೆ ಮಕ್ಕಳ ಸಾಹಿತ್ಯ ರಚನೆಗಾಗಿ ಹಲವಾರು ಪ್ರಶಸ್ತಿಗಳು ನೀಡಿ ಗೌರವಿಸಲಾಗಿದೆ. ಇವರೇನು ಇಂಪಾರ್ಟೆಂಟ್ ಅಲ್ಲ. ಸೊ ನೆಕ್ಸ್ಟ್ ನೋಡೋಣ. ಸತ್ಯವಿಠಲ. ಒಂದು ಅಂಶ ನೆನ್ಪಿಟ್ಕೊಳ್ಳಿ ಇದರಲ್ಲಿ. ಸತ್ಯವಿಠಲ ಎಂಬ ಅಂಕಿತದಿಂದ ಪ್ರಸಿದ್ಧರಾಗಿರುವ ಬಿ.ವಿ. ಸತ್ಯನಾರಾಯಣ ರಾವ್ 1984ರಲ್ಲಿ ತುಮಕೂರು ಜಿಲ್ಲಾ ಶಿರಾ ತಾಲೂಕಿನ ಬುಕ್ಕಪಟ್ಟಣದವರು. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಪದವೀಧರರಾದ ಇವರು ಪ್ರಸ್ತುತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಗೀತ, ಆಮೇಲೆ ಸ್ತೋತ್ರ, ಕಾವ್ಯ, ಲಾವಣಿ, ಗದ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ 60 ಕೃತಿಗಳನ್ನು ರಚಿಸಿದ್ದಾರೆ. 11 ಭಾಮಿನಿ ಕಾವ್ಯಗಳನ್ನು, ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನು, ಸಂಪೂರ್ಣ ದೇವಿ ಮಹಾತ್ಮೆ, ಬಸವೇಶ್ವರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚರಿತ್ರೆ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ. ಯಾರು ಇವರು? ಸತ್ಯನಾರಾಯಣ ರಾವ್, ಬಿ.ವಿ. ಸತ್ಯನಾರಾಯಣ ರಾವ್. ಸತ್ಯವಿಠಲ ಅನ್ನುವಂಥ ಅಂಕಿತದಲ್ಲಿ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಮಗೆ 11 ಭಾಮಿನಿ ಕಾವ್ಯಗಳನ್ನು, ಬಸವ ಭಾರತಿ ಅನ್ನುವಂಥ ಸುದೀರ್ಘ ಲಾವಣಿ ಕಾವ್ಯ, ಅದು ಸಂಪೂರ್ಣ ದೇವಿ ಮಹಾತ್ಮೆ, ಬಸವೇಶ್ವರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚರಿತ್ರೆ ಅನ್ನುವಂಥ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ. ಹಾಗೆ ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲೂ ಕೂಡ ಪಾಂಡಿತ್ಯವನ್ನು ಉಳ್ಳವರಾಗಿದ್ದರು ಇವರು. ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡ ವೈಜಯಂತಿ, ಕನ್ನಡ ನಾಡ ಚರಿತ್ರೆ, ತತ್ವಭಾರತಿ, ಭಾವಗೀತೆಗಳು, ಆಮೇಲೆ ಶ್ರೀ ಶಿವಕುಮಾರ ಸ್ವಾಮಿ ಗುರುಕುಲ ಚರಿತಂ, ಗುರುದತ್ತ ಚರಿತಂ ಅನ್ನುವಂಥ ಕೃತಿಗಳನ್ನು ಬರೆದಿದ್ದಾರೆ. ಸೊ ಇವಿಷ್ಟು ನೆನ್ಪಿಟ್ಕೊಳ್ಳಿ. ಬಿ.ವಿ. ಸತ್ಯನಾರಾಯಣ ಅವರ ಕೃತಿಗಳು ಯಾವ್ದ್ಯಾವುದು ಅಂತಂದರೆ, ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡ ವೈಜಯಂತಿ, ಕನ್ನಡ ನಾಡ ಚರಿತ್ರೆ, ತತ್ವಭಾರತಿ, ಭಾವಗೀತೆಗಳು, ಶಿವಕುಮಾರ ಸ್ವಾಮಿ ಗುರು ಚರಿತಂ, ಗುರುದತ್ತ ಚರಿತಂ ಪ್ರಮುಖ ಕೃತಿಗಳು. ನೃತ್ಯ ರೂಪಕ್ಕಾಗಿ ನಾಮಾವಳಿಗಳನ್ನು ರಚಿಸಿದ್ದಾರೆ. ನೆಕ್ಸ್ಟು ನಮಗೆ ಚಂದ್ರಶೇಖರ ಕಂಬಾರ. ಇವರು ಬಹಳ ಇಂಪಾರ್ಟೆಂಟು. ಚಂದ್ರಶೇಖರ ಕಂಬಾರ. ಸೊ ಚಂದ್ರಶೇಖರ ಕಂಬಾರ ಅವರು ದಿನಾಂಕ 2 ಜನವರಿ 1937ರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡೆಗೆರೆ ಎಂಬ ಗ್ರಾಮದಲ್ಲಿ ಜನಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಹುಕ್ಕೇರಿ ತಾಲೂಕು, ಅಲ್ಲಿ ಗೋಡೆಗೆರೆ ಗ್ರಾಮದಲ್ಲಿ ಚಂದ್ರಶೇಖರ ಕಂಬಾರ ಅವರು ಜನವರಿ 2, 1937ರಲ್ಲಿ ಜನಿಸ್ತಾರೆ. ಜಾನಪದ ವಿದ್ವಾಂಸರಾದ ಡಾ. ಕಂಬಾರ ಅವರು 24 ನಾಟಕಗಳನ್ನು, 10 ಕವನ ಸಂಕಲನಗಳನ್ನು, 5 ಕಾದಂಬರಿಗಳನ್ನು, ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಇವರು ಸಾಹಿತ್ಯ ಪ್ರಕಾರದಲ್ಲೇ ನಾಟಕಗಳನ್ನು ಕುರಿತು ಅತಿ ಹೆಚ್ಚು ಕೃತಿಗಳನ್ನು ಬರೆದಂಥವರು ಚಂದ್ರಶೇಖರ ಕಂಬಾರ ಅವರು ಬರ್ತಾರೆ. ಸೊ 24 ನಾಟಕಗಳನ್ನು ಬರೆದಿದ್ದಾರೆ, 10 ಕವನ ಸಂಕಲನ, 5 ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಚಕೋರಿ ಅನ್ನುವಂಥದ್ದು ಸಾಹಿತ್ಯ ಪ್ರಕಾರದಲ್ಲಿ ಮಹಾಕಾವ್ಯ. ಇದನ್ನು ನೆನ್ಪಿಟ್ಕೊಳ್ಳಿ. ಬರೀ ಚಕೋರಿ ಅಷ್ಟೇ. ಚಕೋರಿ ಅನ್ನುವಂಥದ್ದು ಇವರ ಮಹಾಕಾವ್ಯ ಆಗಿದೆ. ಸಂಗಬಾಲ್ಯ, ಜೋಕುಮಾರ ಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಇವು ಮುಂತಾದ ನಾಟಕಗಳು. ಇದನ್ನು ನೆನ್ಪಿಟ್ಕೊಳ್ಳಿ. ಚಕೋರಿ ಅನ್ನೋದು ಒಂದು ಮಹಾಕಾವ್ಯ. ಸಂಗಬಾಲ್ಯ, ಜೋಕುಮಾರ ಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಇವು ನಾಟಕಗಳು. ಇದನ್ನಿಷ್ಟು ಕೇಳಿದರೆ, ಸಂಗಬಾಲ್ಯ ಕೇಳಿದರೆ, ಜೋಕುಮಾರ ಸ್ವಾಮಿ ಕೇಳಿದರೆ, ಸಿರಿಸಂಪಿಗೆ ಕೇಳಿದರೆ, ಶಿವರಾತ್ರಿನೂ ಕೇಳಿದರೆ, ಚಕೋರಿನೂ ಕೇಳಿದರೆ, ಪ್ರತಿಯೊಂದು ಕೂಡ ಇಂಪಾರ್ಟೆಂಟು. ಇವೆಲ್ಲ ನಾಟಕಗಳು ಆಗಿದೆ. ಇನ್ನು ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ.
ಕರಿಮಾಯಿ, ಆಮೇಲೆ ಸಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ ಮುಂತಾದವು ಕಾದಂಬರಿಗಳು. ಇದು ಇವ್ರ ಕೃತಿಗಳನ್ನು ನೆನಪಿಟ್ಕೋಬೇಕು. ಸಾಹಿತ್ಯದಲ್ಲಿ ಯಾವ ಪ್ರಕಾರ ಅನ್ನೋದು ನೆನಪಿಟ್ಕೋಬೇಕು. ಹಾಗೆಯೇ ಇದು ನಾಟಕನ, ಕಾದಂಬರಿನ ಅಥವಾ ಮಹಾಕಾವ್ಯನ ಅನ್ನೋದು ಕೂಡ ನೆನಪಿಟ್ಕೋಬೇಕಾಗುತ್ತೆ. ಇವರು ಬಹಳ ಪ್ರಮುಖವಾದ ಕವಿ. ಚಕೋರಿ ಅನ್ನೋದು ಮಹಾಕಾವ್ಯ. ಚಕೋರಿ ಅನ್ನೋದೇನು ಮಹಾಕಾವ್ಯ ಆಗೈತೆ. ಸಂಗಬಾಲ್ಯ, ಹಾಗೆಯೇ ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಇವೆಲ್ಲ ಏನು ನಾಟಕಗಳು. ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ ಇವೆಲ್ಲ ಏನು ಕಾದಂಬರಿಗಳು. ಇವರು 2010ರಲ್ಲಿ, ಇದು ಇಂಪಾರ್ಟೆಂಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಶಸ್ತಿ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ಲಭಿಸಿದೆ. ಪ್ರಸ್ತುತ ಮೂಡಲ ಮನೆ ಅನ್ನುವಂಥ ಕವನವನ್ನು, ಎಲ್ಲಿದೆ ಶಿವಪುರ ಅನ್ನುವಂಥ ಕಾದಂಬರಿಯಿಂದ, ಮೂಡಲ ಮನೆ ಅನ್ನುವಂಥ ಕವನವನ್ನು ಎಲ್ಲಿದೆ ಶಿವಪುರ ಅನ್ನುವಂಥ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಇವಿಷ್ಟು ಇಂಪಾರ್ಟೆಂಟು. ಚಂದ್ರಶೇಖರ ಕಂಬಾರ 2 ಜನವರಿ 1937 ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಜನಿಸಿದರು. ಹಾಗೆಯೇ ಇವರು ಯಾವುದು ನೆನ್ಪಿಟ್ಕೋಬೇಕು. ಸೊ ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. 24 ನಾಟಕಗಳನ್ನು ಬರೆದಿದ್ದಾರೆ, 10 ಕವನ ಸಂಕಲನಗಳನ್ನು ಬರೆದಿದ್ದಾರೆ, ಹಾಗೆಯೇ 5 ಕಾದಂಬರಿಗಳು ಬರೆದಿದ್ದಾರೆ. ಇವರ ಒಂದು ಮಹಾಕಾವ್ಯ ಚಕೋರಿ, ಆಮೇಲೆ ನಾಟಕಗಳು ಬಂದರೆ ಸಂಗಬಾಲ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ. ಇವರ ಕಾದಂಬರಿಗಳು ಅಂತ ಬಂದರೆ ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ. ಈ ಶಿಖರ ಸೂರ್ಯ ಕೇಳಿದರೆ ಓಕೆನಾ ಕಾದಂಬರಿ. ಇವರು 2010ರಲ್ಲಿ ಒಂದು ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಸೊ ಇವಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟು ಆವಾಗಲೇ ನಾವು ಇದನ್ನು ಓದಿದ್ವಿ. ನಾವು ಆ್ಯಕ್ಚುಲಿ ಸಿದ್ದಯ್ಯ ಪುರಾಣಿಕ ಅವ್ರನ್ನ ಓದಿದ್ವಿ. ಸೊ ಇಲ್ಲೊಂದು ಸ್ವಲ್ಪ ಅವ್ರ ತಂದೆ ತಾಯಿ ಹೆಸರುಗಳನ್ನ ಕೊಟ್ಟಿದ್ದಾರೆ. ಸಿದ್ದಯ್ಯ ಪುರಾಣಿಕ 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಒಂದು ಯಲಬುರ್ಗಾ ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಜನಿಸಿದರು. ತಂದೆ ಪಂಡಿತ ಕಲ್ಲಿನಾಥ ಶಾಸ್ತ್ರಿ ಪುರಾಣಿಕ, ತಾಯಿ ದಾನಮ್ಮ ಪುರಾಣಿಕ. ಬಾಲ್ಯದಲ್ಲೇ ಸಾಹಿತ್ಯ, ಸಾಂಸ್ಕೃತಿಕ ವಾತಾವರಣವಿದ್ದ ಮನೆಯಲ್ಲಿ ಬೆಳೆದಿದ್ದರಿಂದ ಸಹಜವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು. ವಚನೋದ್ಯಾನದ ಅನುಭವಿ, ಇದನ್ನು ನೆನಪಿಟ್ಕೊಳ್ಳಿ, ವಚನೋದ್ಯಾನದ ಅನುಭವಿ ಬಿರುದನ್ನು ಪಡ್ಕೊಂಡಿದ್ದಾರೆ ಇವರು. ಹಾಗೆಯೇ ಇವರ ಕಾವ್ಯನಾಮ ಕಾವ್ಯಾನಂದ. IAS ಅಧಿಕಾರಿ ಕೂಡ ಆಗಿದ್ದರು. ಜಲಪಾತ, ಕರುಣಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಅನ್ನುವಂಥ ಕೃತಿಗಳನ್ನು ಬರೆದಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಂದು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಗುಲ್ಬರ್ಗದಲ್ಲಿ ನಡೆದಂತಹ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಹೊಂದಿದ್ದರು. ಇದನ್ನು ನೆನ್ಪಿಟ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಹೇಳಿಕೆ ರೂಪದಲ್ಲಿ ಕ್ವಶನ್ ರೈಸ್ ಆಗ್ತಿರೋದ್ರಿಂದ ಈ ಥರ ಪ್ರಶ್ನೆಗಳು ಕೂಡ ಬರ್ತವೆ. ಗುಲ್ಬರ್ಗದಲ್ಲಿ ನಡೆದ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಾಗಿದ್ದು ಇವರಿಗೆ ವಾಚನೋದ್ಯಾನದ ಅನುಭವಿ ಎನ್ನುವಂಥ ಬಿರುದಾಂಕಿತರಾಗಿದ್ದಾರೆ. ಹಾಗೆಯೇ ಕಾವ್ಯಾನಂದ ಅನ್ನುವಂಥ ಕಾವ್ಯನಾಮದಲ್ಲಿ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಇವರ ಒಂದು ಪ್ರಮುಖ ಕೃತಿಗಳು ಮೊದಲು ಮಾನವನಾಗು, ಜಲಪಾತ, ಕರುಣಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಆಗಿದೆ. ಈ ಎಲ್ಲ ಮೇಲಿನ 4 ಹೇಳಿಕೆಗಳು ಈ ಕೆಳಗಿನ ಯಾವ ಕವಿಗೆ ಅನ್ವಯಿಸುತ್ತದೆ ಅಂತ ಹೇಳಿ ಸಿದ್ದಯ್ಯ ಪುರಾಣಿಕ, ಜಂಬಣ್ಣ ಇಂಗಬೆರೆ, ಆಮೇಲೆ ಚಂದ್ರಶೇಖರ ಕಂಬಾರ, ಈ ಥರ ಬೇರೆ ಬೇರೆ ಹೆಸರುಗಳನ್ನು ಕೊಡ್ಬೋದು. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಯಾರು ಸಿದ್ದಯ್ಯ ಪುರಾಣಿಕ ಅಥವಾ ಸಿದ್ದಯ್ಯ ಪುರಾಣಿಕ ಅವರು ಬರ್ತಾರೆ. ಇನ್ನು ಪುರಂದರದಾಸರು ಬಹಳ ಇಂಪಾರ್ಟೆಂಟು. ಸೊ ಹರಿದಾಸ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಹರಿದಾಸ ಅಥವಾ ದಾಸ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆಗಳು ಅಂತ ನಾವು ಪುರಂದರದಾಸ ಮತ್ತು ಕನಕದಾಸರನ್ನು ಕರಿತೀವಿ. ಸೊ ಹರಿದಾಸ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಇವರು. ಈಗಿನ ಒಂದು ಮಹಾರಾಷ್ಟ್ರದ ಒಂದು ಪುರಂದರಗಡದಲ್ಲಿ ಸಾಮಾನ್ಯ ಶಕ ಸುಮಾರು 1480ರಲ್ಲಿ ಜನಿಸಿದರು ಇವರು. 1480ರಲ್ಲಿ ಜನಿಸಿದರು, ಆದರೆ 15ನೇ ಶತಮಾನಕ್ಕೆ ಸೇರಿದವರು. ತಂದೆ ವರದಪ್ಪ ನಾಯಕ, ಇದು ನೆನ್ಪಿಟ್ಕೊಳ್ಳಿ. ತಾಯಿ ಸರಸ್ವತಿ. ಹಾಗೇನು ಪೂರ್ವದ ಹೆಸರು ಶ್ರೀನಿವಾಸ ನಾಯಕ.
ಈ ಊರು ಇಂಪಾರ್ಟೆಂಟು. ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಪೂರ್ವದ ಹೆಸರು ಪುರಂದರದಾಸರ ಪೂರ್ವದ ಹೆಸರು ಅಂದರೆ ಶ್ರೀನಿವಾಸ ನಾಯಕ. ಇವರೊಬ್ಬರು ಯಾವ ವ್ಯಾಪಾರ ಅಥವಾ ವೃತ್ತಿ ಮಾಡ್ತಿದ್ರು ಅಂದರೆ ಆಭರಣ ವ್ಯಾಪಾರಿಯಾಗಿದ್ದರು. ಇವರ ಜೀವನದಲ್ಲಿ ಒಂದು ಘಟನೆಯಿಂದಾಗಿ ವೈರಾಗ್ಯ ತಾಳ್ತಾರೆ. ಹರಿಭಕ್ತರಾಗಿ ಒಂದು 106 ಕೀರ್ತನೆಗಳನ್ನು ರಚಿಸ್ತಾರೆ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತೇಳಿ ತಮ್ಮ ಒಂದು ಗುರುಗಳಾದಂಥ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾಗ್ತಾರೆ. ಇವರು ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿಲ್ಲಾರಿ, ಅಂದರೆ ಇವರು ಕರ್ನಾಟಕ ಸಂಗೀತದ ಪಿಲ್ಲಾರಿ ಗೀತೆಗಳನ್ನು ರಚಿಸಿದ ಕಾರಣಕ್ಕೋಸ್ಕರ ಇವರನ್ನು ಅಂದರೆ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಕರೀತಾರೆ. ಇವರ ಅಂಕಿತ ನಾಮ ಅಂದರೆ ಪುರಂದರ ವಿಠಲ. ಸೊ ನಮಗಿಲ್ಲಿ ಪುರಂದರದಾಸರ ಜನ್ಮಸ್ಥಳ ಅಂದರೆ ಮಹಾರಾಷ್ಟ್ರದ ಪುರಂದರಗಡ. 1480ರಲ್ಲಿ ಜನನ. ಓಕೆನಾ. ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಪೂರ್ವದ ಹೆಸರು ಶ್ರೀನಿವಾಸ ನಾಯಕ, ಆಭರಣ ವ್ಯಾಪಾರಿ. ಆಮೇಲೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂಬ ಹೊಗಳಿಕೆಗೆ ಯಾರಿಂದ ಪಾತ್ರರಾದರು ಅಂದರೆ ತಮ್ಮ ಗುರುಗಳು ವ್ಯಾಸರಾಯ. ಕನಕದಾಸ, ಪುರಂದರದಾಸ, ಕೃಷ್ಣದೇವರಾಯ, ವಿಜಯನಗರದಾಸ, ಕೃಷ್ಣದೇವರಾಯ ಮೂವರಿಗೂ ಕೂಡ ಗುರು ಯಾರು ಅಂದರೆ ವ್ಯಾಸರಾಯನೇ ಬರ್ತಾರೆ. ಇದು ಇಂಪಾರ್ಟೆಂಟ್. ಸೊ ಕರ್ನಾಟಕದ ಒಂದು ಸಂಗೀತದ ಪಿಲ್ಲಾರಿ ಗೀತೆಗಳನ್ನು ರಚಿಸಿ ಇವರು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಕರೆಸ್ಕೊಂಡಿದ್ದಾರೆ. ಇವರ ಅಂಕಿತ ಪುರಂದರ ವಿಠಲ. ಇಷ್ಟೇ ಇಂಪಾರ್ಟೆಂಟ್. ಓಕೆ. ದ ರಾ ಬೇಂದ್ರೆ ಇವರಂತೂ ಬಹಳ ಇಂಪಾರ್ಟೆಂಟು. ದ ರಾ ಬೇಂದ್ರೆ. ಓಕೆನಾ. ಸೊ ದ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಕರಿತೀವಿ. ದ ರಾ ಬೇಂದ್ರೆ ಅಂಬಿಕಾತನಯ ದತ್ತ ಅನ್ನುವಂಥ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಂಥ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 1896ರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು. ಇದು ನೆನ್ಪಿಟ್ಕೊಳ್ಳಿ, ಸಾಧನಕೇರಿ ಕೇಳಿದರೆ ಧಾರವಾಡದ ಜಿಲ್ಲೆಯಲ್ಲಿ ಇರುವಂಥದ್ದು ಸಾಧನಕೇರಿ. ಈ ಒಂದು ಸಾಧನಕೇರಿ ಗ್ರಾಮದಲ್ಲಿ ದ ರಾ ಬೇಂದ್ರೆ ಅವರು ಜನಿಸ್ತಾರೆ. ನೆಕ್ಸ್ಟು ಪ್ರೌಢಶಾಲಾ ಅಧ್ಯಾಪಕರಾಗಿ, ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡದ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ನೆನ್ಪಿಟ್ಕೊಳ್ಳಿ, ನಾವು ಆವಾಗಲೇ ಪಂಜೆ ಮಂಗೇಶ್ವರರಾಯ ಅವರು ಓದಿದ್ವಲ್ಲ, ಅವರು ಕೂಡ ಕನ್ನಡದ ನವೋದಯ ಸಾಹಿತ್ಯ ಘಟ್ಟದವರು. ಇವರು ಕೂಡ ದ ರಾ ಬೇಂದ್ರೆ ಅವರು ಕೂಡ ನವೋದಯ ಸಾಹಿತ್ಯ ಘಟ್ಟದ ಕವಿಯರು. ಸೊ ಇವರು ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವ್ರ ಕೃತಿಗಳನ್ನು ಬಹಳ ಇಂಪಾರ್ಟೆಂಟು. ಕೃತಿಗಳನ್ನ ನೆನ್ಪಿಟ್ಕೊಳ್ಳಿ. ದ ರಾ ಬೇಂದ್ರೆ ಅವರ ಕೃತಿಗಳು ಯಾವ್ದ್ಯಾವುದು ಅಂತಂದರೆ ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ ಕೃತಿಗಳನ್ನು ರಚಿಸಿದ್ದಾರೆ. ನಾಕುತಂತಿ ಅನ್ನುವಂಥ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆ ಭಾರತ ಸರ್ಕಾರದಿಂದ ಪದ್ಮ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಪಡ್ಕೊಂಡಿದ್ದಾರೆ. ದ ರಾ ಬೇಂದ್ರೆ ಇಂಪಾರ್ಟೆಂಟು. ದ ರಾ ಬೇಂದ್ರೆಯಲ್ಲಿ ಅಂಬಿಕಾತನಯ ದತ್ತನ ಕಾವ್ಯನಾಮ. ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಹುಟ್ಟೂರು ಧಾರವಾಡದ ಸಾಧನಕೇರಿ. ಆಮೇಲೆ ನವೋದಯದ ಸಾಹಿತ್ಯ ಕವಿ. ಇವರ ಪ್ರಮುಖ ಕೃತಿ ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ. ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂಥ ಕೃತಿ ನಾಕುತಂತಿ. ಹಾಗೆಯೇ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಬಂದೈತೆ. ಕೇಂದ್ರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿದೆ. ಚಂಪಾ ಚಂದ್ರಶೇಖರ್ ಪಾಟೀಲ್. ಇವರು ಕೂಡ ಇಂಪಾರ್ಟೆಂಟು. ಚಂದ್ರಶೇಖರ ಪಾಟೀಲ್. ಚಂಪಾ ಎಂಬ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾದ ಚಂದ್ರಶೇಖರ ಪಾಟೀಲ್ ಅವರು 1939ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅತ್ತಿಮತ್ತೂರಿನಲ್ಲಿ ಜನಿಸಿದರು. ಈಗ ಸ್ಥಳಗಳನ್ನು ಕೂಡ ಕೇಳುವಂಥದ್ದು ಜಾಸ್ತಿ ಅಂದರೆ ಹೆಚ್ಚಾಗಿದೆ, ಅದರ ಬಗ್ಗೆನೂ ಗಮನ ಹರಿಸಿ. ಚಂದ್ರಶೇಖರ ಪಾಟೀಲು ಚಂಪಾ ಅನ್ನುವಂಥ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಇವರು 1939ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅತ್ತಿಮತ್ತೂರಿನಲ್ಲಿ ಜನಿಸ್ತಾರೆ. ಯಾವುದು? ಅತ್ತಿಮತ್ತೂರು. ಎಲ್ಲಿ? ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ ಇದು. ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಅಧ್ಯಾಪಕರಾಗಿ
ಕರ್ನಾಟಕದ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಇವರು ಬಾನುಲಿ, ಮಧ್ಯಬಿಂದು, ಇವ್ರ ಕೃತಿಗಳನ್ನ ನೆನ್ಪಿಟ್ಕೊಳ್ಳಿ. ಬಾನುಲಿ ಮತ್ತು ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಾಲ್ಮಲ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ನಮಗೆ ಕೃತಿಗಳು ಇಂಪಾರ್ಟೆಂಟು, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾವುದು? ಬಾನುಲಿ, ಆಮೇಲೆ ಮಧ್ಯಬಿಂದು, ಗಾಂಧಿ ಸ್ಮರಣೆ, ಇದು ಇಂಪಾರ್ಟೆಂಟು. ಗಾಂಧಿ ಸ್ಮರಣೆ, ಶಾಲ್ಮಲ ಅನ್ನೋದು ಇಂಪಾರ್ಟೆಂಟು. ಇವರು ಚಂದ್ರಶೇಖರ್ ಪಾಟೀಲ್ ಅವರ ಬರೆದಂತಹ ಕೃತಿಗಳು. ಇವರಿಗೆ ಒಂದು ಪಂಪ ಪ್ರಶಸ್ತಿ ಬಂದೈತೆ. ಪಂಪ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಬಂದಿದೆ. ಸೊ ಇಷ್ಟು ಇಂಪಾರ್ಟೆಂಟ್. ಚಂದ್ರಶೇಖರ್ ಪಾಟೀಲ್ ಅಂತ ಪೂರ್ಣ ಹೆಸರು. 1939 ಹಾವೇರಿ ಜಿಲ್ಲೆಯ ಸಾವನೂರು ತಾಲೂಕಿನ ಅತ್ತಿಮತ್ತೂರಿನಲ್ಲಿ ಜನನ. ಬಾನುಲಿ, ಹಾಗೆಯೇ ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಾಲ್ಮಲ ಅನ್ನುವಂಥ ಕೃತಿಗಳ ರಚನೆ. ಪಂಪ ಪ್ರಶಸ್ತಿ ಬಂದೈತೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಹಾಗೆ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅಂಬಿಗರ ಚೌಡಯ್ಯ, ಸೊ ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಅಂಬಿಗರ ಚೌಡಯ್ಯ ಇವರು ಶಿವಶರಣ ಅಂಬಿಗರ ಚೌಡಯ್ಯ ಅವರು ಸುಮಾರು 12ನೇ ಶತಮಾನದ ಪ್ರಸಿದ್ಧ ವಚನಕಾರರು, ಹಾಗೆ ಸಮಾಜ ಸುಧಾರಕರು ಕೂಡ ಹೌದು. ಗುತ್ತಲರ ಅರಸರ ಆಳ್ವಿಕೆ, ಇದು ನೆನ್ಪಿಟ್ಕೊಳ್ಳಿ. ಗುತ್ತಲರ ಅರಸರ ಆಳ್ವಿಕೆಯ ಕಾಲದಲ್ಲಿ ಚೌಡದಾನಪುರದ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವಂತಹ ಕಾಯಕದಲ್ಲಿ ನಿರತರಾಗಿದ್ದರು. ಅಂಬಿಗ ಅಂದ್ರೆ ಏನು? ದೋಣಿಯ ನಡೆಸುವಾತನನ್ನು ಅಂಬಿಗ ಅಂತ ಕರಿತೀವಿ. ಸೊ ಅವರ ವೃತ್ತಿಯಿಂದಲೇ ಅವರ ಹೆಸರನ್ನು ಗುರುತಿಸಿದ್ದಾರೆ, ಅಂಬಿಗರ ಚೌಡಯ್ಯ ಅಂತ. ಸೊ ಗುತ್ತಲರ ಅರಸರ ಆಳ್ವಿಕೆಯ ಕಾಲದಲ್ಲಿ ಒಂದು ಚೌಡದಾನಪುರ ಅನ್ನುವಂಥ ಗ್ರಾಮ, ಆ ಒಂದು ಗ್ರಾಮದ ತುಂಗಭದ್ರಾ ನದಿ ತೀರದಲ್ಲಿ ಇವರು ದೋಣಿಯ ಮೂಲಕ ಒಂದು ಜನರನ್ನು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗಿಸುವಂಥ ಕಾಯಕವನ್ನು ಮಾಡ್ತಿರ್ತಾರೆ. ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಲ್ಲಿ ಒಬ್ಬರಾಗಿದ್ದಾರೆ. ನಮಗೆ ಸದ್ಯಕ್ಕೆ ಸಿಕ್ಕಿರುವ ಅಂಬಿಗರ ಚೌಡಯ್ಯ ಅವರ ವಚನಗಳು ಅಂದರೆ 278 ವಚನಗಳು ಲಭ್ಯವಿದೆ. 278 ವಚನಗಳು ಲಭ್ಯ ಇರುವಂಥದ್ದು. 278 ವಚನಗಳು ಲಭ್ಯವಿವೆ. ಅವುಗಳಲ್ಲಿ ಚೌಡಯ್ಯ ಅವರ ಅಂತರಾಳದ ಅನುಭವ, ಸಮಾಜದಲ್ಲಿ ತಾವು ಕಂಡು ಉಂಡ ಅನುಭವಗಳನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ. ಸೊ ಇದು ವಿಶೇಷ. ಪ್ರತಿಯೊಬ್ಬರ ನಾವು ಅಂಕಿತ ನಾಮಗಳನ್ನು ನೋಡುವಾಗ ವಿಷಯ ಅಂದರೆ ಬೇರೆ ಬೇರೆ ರೀತಿ. ಈಗ ಅಕ್ಕ ಮಹಾದೇವಿಯವ್ರದ್ದು ಚನ್ನಮಲ್ಲಿಕಾರ್ಜುನ, ಆಮೇಲೆ ಬಸವಣ್ಣವರು ಕೂಡಲ ಸಂಗಮ ದೇವ, ಈ ಥರ ಅಲ್ಲಮಪ್ರಭು ಗುಹೇಶ್ವರ ಅಂತ ನೋಡ್ತೀವಿ. ಆದರೆ ಅಂಬಿಗರ ಚೌಡಯ್ಯ ಅವರ ಅಂಕಿತ ನಾಮವನ್ನು ಅವರ ಹೆಸರಿಂದನೇ ಕರಿತೀವಿ. ಅಂಬಿಗರ ಚೌಡಯ್ಯ ಅನ್ನೋದೇ ಅವರ ಅಂಕಿತ ನಾಮ. ಸೊ ಇದು ಇಷ್ಟು ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟು ಬಸವಣ್ಣ. ಇವರು ಕೂಡ ಬಹಳ ಮುಖ್ಯ. ಇವರ ಕಾಲಾವಧಿ 12ನೇ ಶತಮಾನ. ಪ್ರಸಿದ್ಧ ವಚನಕಾರರು, ಸಮಾಜ ಸುಧಾರಕರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಕಲಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ರಾಜ್ಯದ ಮಹಾದಂಡನಾಯಕನಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೂಡಲ ಸಂಗಮ ದೇವ ಅನ್ನೋದು ಇವರ ಅಂಕಿತ ನಾಮ. ಇವರು ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ, ಅವೆಲ್ಲ ದೊರಕಿದೆ. ಸೊ ಇವ್ರ ಬಗ್ಗೆ ನಾವು ಬಹಳಷ್ಟು ಮಾಹಿತಿಯನ್ನು ಮುಂದೆ ನೋಡ್ತೀವಿ. ನಾವು ಸದ್ಯಕ್ಕೆ ಜಸ್ಟ್ ಇದರಲ್ಲಿ ಅವರ ಅಂಕಿತ ನಾಮ ಕೂಡಲ ಸಂಗಮ ದೇವ, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ, ಹಾಗೆಯೇ ಕಲಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಒಂದು ಭಂಡಾರಿಯಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯದ ಮಹಾದಂಡನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಎಷ್ಟನೇ ಶತಮಾನ ಅಂದರೆ 12ನೇ ಶತಮಾನ. ಇನ್ನೊಂದು ಫೆಬ್ರವರಿ 13, 2024ರಲ್ಲಿ ಇವರನ್ನು ಕರ್ನಾಟಕ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ಅಥವಾ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಫೆಬ್ರವರಿ 13, 2024. ಓಕೆ. ಸೊ ಇವಿಷ್ಟು ನಮಗೆ ಸದ್ಯ ಇವತ್ತು ಇಷ್ಟು ಸಾಕು. ಸೊ ಇಷ್ಟು ಮಾತ್ರ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಓಕೆ, ಇದು ಕವಿ ಪರಿಚಯ. ಓಕೆನಾ? ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಥ್ಯಾಂಕ್ ಯು.